ಸ್ವಚ್ಛತೆಯಾಗಿ ಉಪಸ್ಥಿತರಿರುವ ಜನಪ್ರಿಯ ಶಾಸಕರಾದ ಶ್ರೀ ಶ್ರೀಗೌಡ್ರೆ, ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಪೌರಕ ಮಿತ್ರ ಹಾಗೂ ಸಿಬ್ಬಂದಿ ವರ್ಗದವರು, ಏನು ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ನಾವು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮನೆಯಿಂದ ಏನು ಕಸನ ನಾವು ಕಡಿತಾ ಇದ್ದೀವಿ, ಹಸಿ ಕಸ ಮತ್ತು ಒಣ ಕಸನ ಅದನ್ನು ಪ್ರತ್ಯೇಕ ಮಾಡಿ ನಾವು ಲ್ಯಾಂಡ್ಫಿಲ್ ಸೈಡಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆ ಚಾಲೆಂಜ್ನ ನಾವು ಏನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಮತ್ತು ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ನ ಪಾಲನೆ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಈ ದಿನ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದಕ್ಕೆ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಏನು ನಾವು ನಗರಸಭೆಯಿಂದ ಪ್ರತಿದಿನ ಮನೆಗೆ ಗಾಡಿ ಕಳಿಸ್ತಾ ಇದ್ದೀವಿ, ಆಟೋಗಳನ್ನ ಕಳಿಸ್ತಾ ಇದ್ದೀವಿ. ಆ ಕೆಲಸ ನಾವು ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವುದೇ ರೀತಿ ಲೋಪಗಳಿಂದ ಸಾರ್ವಜನಿಕರು ನಮಗೆ ಮಾಹಿತಿ ನೀಡಬಹುದು, ಆದರೆ ಸಾರ್ವಜನಿಕರಿಂದ ಯಾವುದೇ ಮಾಹಿತಿಗಳು ಬರ್ತಾ ಇಲ್ಲ. ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ನಾವು ಕೆಲಸನ ಸಮರ್ಪಕವಾಗಿ ಮಾಡ್ತಾ ಇದ್ವಿ, ಸಾರ್ವಜನಿಕರಿಂದ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ನಮ್ಮ ಭಾವನೆ. ಈ ದೃಷ್ಟಿಯಲ್ಲಿ ನಾವು ಏನು ಕಸನ ಹಸಿ ಮತ್ತು ಹೊಸ ಒಣ ಕಸ ಅಂತ ಬೇರ್ಪಡಿಸಿ ಕಡ್ಡಾಯವಾಗಿ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಬಗ್ಗೆ ಜಾಥಾನ ಹಮ್ಮಿಕೊಂಡಿದ್ವಿ. ಎಲ್ಲರೂ ಸಾರ್ವಜನಿಕರು ಮನೆಯಲ್ಲಿ ಏನು ಮನೆ ಮುಂದೆ ಆಟೋ ಬರ್ತದೆ, ಆ ಆಟೋಗೆ ಕಡ್ಡಾಯವಾಗಿ ನಾವು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತ ನನ್ನ ಮಾತನ್ನ ಮುಗಿಸಿದ್ವಿ. ಸ್ವಚ್ಛ ಭಾರತ್ ಯೋಜನೆಯಡಿ ಇವತ್ತು ಜನಜಾಗೃತಿ ಮೂಡಿಸತಕ್ಕಂಥ ಜಾಥಾವನ್ನು ಏರ್ಪಡಿಸುವುದರ ಮುಖಾಂತರ ಸಾರ್ವಜನಿಕರನ್ನ ಈ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಗರಸಭೆಯ ಆಯುಕ್ತರೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇದರ ಪರಿಣಾಮ ಬೀರಿದೆ. ಇದು ಯಾವ ರೀತಿ ಜ್ವಲಂತ ಸಮಸ್ಯೆಯಾಗಿ ಇವತ್ತು ನಾಗರಿಕ ಸಮಾಜಕ್ಕೆ ಒಂದು ಅಗೌರವವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಇದನ್ನು ಹೋಗಲಾಡಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಯೋಜನೆಯು ಕೂಡ ಸೃಷ್ಟಿಯಾಗಿ ಹೋರಾಟ ನಡೀತಾ ಇದೆ. ಆದರೂ ಕೂಡ ನಿಮ್ಮಲ್ಲಿ ನಿರ್ಲಕ್ಷ್ಯತೆ ಅಂತೇಳಿ ನಾನು ಹೇಳೋದಿಲ್ಲ, ಸಾರ್ವಜನಿಕರ ನಿರ್ಲಕ್ಷ್ಯತೆಯೂ ಇದೆ. ಅವರು ಸರಿಯಾದ ರೀತಿ ನೀವೇನು ಕೊಟ್ಟು ಇಟ್ಟಿರೋದು ಹಾಕಲ್ಲ, ಎಲ್ಲಿ ಬೇಕಲ್ಲಿ ಬಿಸಾಡ್ತಾರೆ, ಏನು ಬೇಕಾದೆಲ್ಲ ಮಾಡ್ತಾರೆ. ಸಾರ್ವಜನಿಕವಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಅದರಲ್ಲೂ ನಗರಸಭೆಯ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ನಾನು ನೋಡ್ತಾ ಇದ್ದೀನಿ, ನಾನು ಎಲ್ಲಿ ನೋಡಿದ್ರು ಇದು ಕಣ್ಣ ಹಾಯಿಸ್ತೀವಿ, ನೀವು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಾವು ಯಾವುದೇ ಕಾರಣದಿಂದ ಸುಮ್ಮನೆ ಕೆಲಸ ಮಾಡೋದನ್ನ ನಾವು 5:15 ಗಂಟೆಗೆ ಬಹುಶಃ ನಾನು ಬೆಂಗಳೂರಿಗೆ ಹೋಗೋದು ಪ್ರತಿ ವಾರದಲ್ಲಿ 2 ದಿವಸ ಬೆಂಗಳೂರಿಗೆ ಹೋಗ್ತೀನಿ. 5:15 ಗಂಟೆಗೆ ನಾನು ಹೊರಡೋದು. 5:15 ಗಂಟೆಗೆ ನೀವು ನಿಂತಿರ್ತೀರಿ, ಕಸ ಹೊಡಿತಾ ಇರ್ತೀರಿ. ಎಲ್ಲ
DHO ಒಂದನ್ನ ಇಟ್ಟರೆ ಸಾಕು. ಏನಾಗಿದೆ, ಸಾರ್ವಜನಿಕರಲ್ಲಿ ಜಾಗೃತಿ ಇಲ್ಲದೆ ಎಕ್ಸ್ಟೆನ್ಷನ್ಗಳು ಬಡಾವಣೆಗಳನ್ನ ಮಾಡಿರ್ತೀವಿ. ಆ ಬಡಾವಣೆಗಳಿಗೆ ಕಸದ ರಾಶಿನ ಹಾಕ್ತಾರೆ. ಉದಾಹರಣೆಗೆ ನಮ್ಮ ಮಾರುತಿ ನಗರ ಪರಕಡೆ ಬಡಾವಣೆ ಇದೆ. ಇವ್ರೇನ್ ಮಾಡ್ತಾರೆ, ಜನ ತಗೊಂಡೋಗ್ಬಿಟ್ಟು ಅಲ್ಲಿ ಡಂಪ್ ಮಾಡ್ಬೇಕು. ಅದಲ್ಲ, ಆಗಬಾರ್ದು. ನೀವು ಕೊಟ್ಟಂತದ್ದಕ್ಕೆ ಪ್ರತಿನಿತ್ಯ ಅದನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಸಾರ್ವಜನಿಕರದ್ದು ಪಾತ್ರ, ನಿಮ್ಮ ಪಾತ್ರ ಒಂದೇ ಅಲ್ಲ. ನೀವು ಬರ್ತೀರಿ, ಪ್ರತಿನಿತ್ಯ ಬರ್ತೀರಿ, ಮನೆ ಬಾಗಿಲಿಗೆ ಕಸನ ಕೇಳ್ತೀವಿ. ಅದನ್ನು ತೊಟ್ಟಿನೂ ಕೊಟ್ಟಿದ್ದಾರೆ, ಎಲ್ಲ ತೊಟ್ಟಿನೂ ಕೊಟ್ಟಿದ್ದಾರೆ. ಮನೆಯಿಂದ ಹೋಗ್ತಕ್ಕಂಥ ಕಸ ಏನಾಗಲ್ಲ, ಅದು ಪ್ರಾಮಾಣಿಕವಾಗಿ ಎಲ್ಲಿ ತರಬೇಕು ಅಲ್ಲಿ ತಲುಪ್ತಾ ಇದೆ. ಕೆಲವು ಸಮಾರಂಭಗಳು ನಡೀತವೆ. ಈ ಸಮಾರಂಭಗಳು, ಈ ಛತ್ರಗಳು ಇವು ಇದ್ದಾವೆ. ಇವ್ರಿಗೂ ಕಡ್ಡಾಯ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡಬೇಕು. ಮುಲಾಜಿ ಯಾರು ಕಸವನ್ನು ಸಂಪೂರ್ಣವಾಗಿ ಅದಕ್ಕೆ ಏನು ಒದಗಿಸಬೇಕು ಅದನ್ನು ಒದಗಿಸಿ ನಿಮ್ಮ ಸಿಬ್ಬಂದಿಯನ್ನು ಉಪಯೋಗಿಸಿಕೊಂಡು ಅವರು ಹೊರಗಡೆಗೆ ತಗೊಂಡೋಗೋದಿಲ್ವೋ ಅವರಿಂದ ಉತ್ಪತ್ತಿ ಆದ ಅವರು ತಗೊಬಂದಲ್ಲಿ ಸುರಿಯೋದು. ಒಂದು ಮನೆ ಮುಂದೆ ಫಂಕ್ಷನ್ ಆದ್ರೆ ನಿಮ್ಮನ್ನು ಬಂದರೆ ಸಾಯಂಕಾಲ ಕರೆದ್ರೆ ಇಲ್ಲ ಬೆಳಿಗ್ಗೆ ಹಿಡಿದ್ರೆ ನೀನು ಅವರೇ ಮಾಡಿದ್ರು ಇನ್ನೊಂದು ಹಾಕಬೇಕು. ಯಾರೇ ಸಮಾರಂಭ ಮಾಡಿ ಆ ಸಮಾರಂಭ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ನಿಮ್ಮ ನಗರಸಭೆಗೆ ಬಂದು ತಿಳಿಸ್ಬೇಕು. ನಾಳೆ ನಮ್ಮ ಸಮಾರಂಭ ಮಾಡ್ತಾ ಇದ್ವಿ, ಈಗ ನಮ್ಮ ಮನೆ ಮುಂದೆ ದಿವಸ 500 ಜನ 1000 ಜನ ಸೇರ್ತಾರೆ. ಅಲ್ಲಿ ನಾವು ರೊಟ್ಟಿ ಇಟ್ಟು ನಾವು ತಿಂಡಿ ಎಲ್ಲ ಕೊಡ್ತೀವಿ. ತಿಂಡಿ ತಿನ್ನೋದನ್ನು ತಿಂಡಿ ಬಿಸಾಕೋದು ಅದನ್ನೊಂದು ಡ್ರಮ್ ಇಟ್ಕೊಬೇಕು. ನಿಮಗೆ ಸಾರ್ಕೊಂಡು ನೀವು ಮೈಗೆ ಹೋಗಲಿಕ್ಕೆ ಬಂದಾಗ ನೀವು ಕೊಡಬೇಕು ಕಾಸನ. ಇದು ಸಾರ್ವಜನಿಕ ಜವಾಬ್ದಾರಿ. ಇದು ಸಾರ್ವಜನಿಕರು ಈ ರೀತಿ ಹೆಚ್ಚು ಕೆಲಸ ಮಾಡತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಹೇಳಿ ಇವತ್ತು ನಮಗೆ ಸುರಕ್ಷಿತವಾಗಿ ನಗರಸಭೆ 15 ಎಕರೆ ಭೂಮಿಯನ್ನು ಸ್ವಚ್ಛ ಭಾರತಗೋಸ್ಕರನೇ ನಿಷ್ಕ್ರಿಯ ಮಾಡಿದ್ವಿ. ಇದೆಲ್ಲವೂ ಚೆನ್ನಾಗಿ ನಡೀತದೆ. ನಾನು 2-4 ಸಾರಿ ವಿಸಿಟ್ ಮಾಡಿದ್ದೀನಿ. ಈ ಬಹುಶಃ ಏನಾದರೂ ಈ ಕಸನ ಪರಿವರ್ತನೆ ಮಾಡಿ ಗೊಬ್ಬರ ಮಾಡೋದನ್ನ ಏನಾದ್ರು ಮಾಡದೆ ಹೋಗಿದ್ರೆ ಇದನ್ನ ಆಗ್ತಿರಲಿಲ್ಲ. ಇಡೀ ಅರ್ಶಿಕೆಲ್ಲ ಅಲ್ಲ, ಇದು ರಾಜಕೀಯ ಇರೋ ಆಗಿಲ್ಲ. ಇವತ್ತಿಂದ ಏನಾಗಿದೆ ಅಂದರೆ ಯಾರೂ ಇದರಿಂದ ಬ್ಯಾಗ್ ತಗೊಂಡೋಗಿ ಮನೆ ಸಾಮಾನ್ಯರಿಗೆ ಅಂತ ಯಾರು ಹೋಗ್ತಿಲ್ಲ. ಈಗ ಅದನ್ನು ಕಂಡುಹಿಡಿದ್ಬಿಟ್ರೆ ಪ್ಲಾಸ್ಟಿಕ್ ಬಿಟ್ಟಾರೆ, ಪ್ಲಾಸ್ಟಿಕ್ ಇಲ್ಲ. ಪ್ಲಾಸ್ಟಿಕ್ 99% ಕಡಿಮೆ ಆಗಿದೆ. ಅಷ್ಟೇ ಪ್ರಮಾಣದಲ್ಲಿ ಎಂತನೂ ತಯಾರು ಮಾಡಿದೆ. ರೊಟ್ಟು ಅವು ಪ್ಲಾಸ್ಟಿಕ್ ಆಯ್ತು ಗೊಬ್ಬರ ಆಗ್ತದಲ್ಲ, ಇವು ಗೊಬ್ಬರ ಆಗ್ತದೆ. ಇದು 4 ದಿವಸ ಕರೆಸಿ ನೀರು ಬಿಟ್ಬಿಟ್ಟು ಗೊಬ್ಬರ ಆಗ್ತದೆ. ಅದರಿಂದ ನಿಮಗೆ ಬಹಳ ಉಪಯೋಗವಾಗುತ್ತೆ, ನಗರಸಭೆಗೆ ಆದಾಯನೂ ಬರುತ್ತೆ. ಆ ದೃಷ್ಟಿಯಿಂದ ಮಾಡಬೇಕು. ಪ್ರತಿನಿತ್ಯ ಸುಮಾರು 12 ಟನ್ ಕಸ ಅರಸಿಕೆ ಉತ್ಪತ್ತಿ ಆಗ್ತಾ ಇರೋದು. ಅದರಲ್ಲಿ 10 ಟನ್ನು ಒಣ ಕಸನ ಬರ್ತಾರೆ. ಈ ಹಸಿ ಕಸ ಇದೆಯಲ್ಲ ಅದನ್ನ ನೀವು ಬೇರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ನೀವು ಸ್ವಲ್ಪ ಒಣಗಿಸಿ ಬೇರ್ಪಡಿಸಿ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಸವಾಗಿ ಗೊಬ್ಬರ ಆಗಿ ಪರಿವರ್ತನೆ